ಲೈಫ್ ಪ್ರೊಸೆಸಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋದಾದರೆ ಫಸ್ಟ್ ಒನ್ ಫೋಟೋಸಿಂಥಸಿಸ್ ಕಾನ್ಸೆಪ್ಟ್ ರಿಲೇಟೆಡ್ ಕ್ವಶನ್ ಈ ಥರ ಕೇಳ್ಬೋದು. ಹೌ ಕ್ಯಾನ್ ಯು ಸೇ ದಟ್ ಲೈಟ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್? ಇಲ್ಲಿ ಲೈಟ್ನ ಕಾನ್ಸಂಟ್ರೇಟ್ ಮಾಡಬೇಕು, ಯಾವ ರೀತಿ ಲೈಟು ಇಂಪಾರ್ಟೆಂಟು ಫೋಟೋಸಿಂಥಸಿಸ್ಗೆ ಅಂತ. ಮತ್ತು ಲಿಸ್ಟ್ ದ ಪ್ರೋಸೆಸ್ ದಟ್ ಅಕ್ಕರ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಇದನ್ನು ಇನ್ನೊಂದು ರೀತಿಯೂ ಕೇಳ್ಬೋದು, ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಫೋಟೋಸಿಂಥಸಿಸ್ ರಿಯಾಕ್ಷನ್ಸ್ ಅಂತಾದರೂ ಕೇಳ್ಬೋದು. ಮತ್ತು ಇದೇ ಕಾನ್ಸೆಪ್ಟಲ್ಲಿ ವಾಟ್ ಈಸ್ ದ ಫಂಕ್ಷನ್ ಆಫ್ ಕ್ಲೋರೋಫಿಲ್ ಅಥವಾ ವಾಟ್ ಈಸ್ ದ ರೋಲ್ ಆಫ್ ಕ್ಲೋರೋಫಿಲ್ ಇನ್ ಫೋಟೋಸಿಂಥಸಿಸ್, ಈ ರೀತಿಯೂ ಕ್ವಶನ್ ಕೇಳ್ಬೋದು. ಸೊ ಆನ್ಸರ್ಸ್ ನೋಡೋದಾದರೆ ಫಸ್ಟ್ ಒನ್ ನಾವು ಸನ್ಲೈಟ್ ರಿಲೇಟೆಡ್ ಕೇಳಿದ್ವಿ, ನೆಕ್ಸ್ಟು ಕ್ಲೋರೋಫಿಲ್ ರಿಲೇಟೆಡು, ಮತ್ತು ಸ್ಟೆಪ್ಸ್ ಏನೇನಿದೆ ಫೋಟೋಸಿಂಥಸಿಸ್ ಪ್ರೋಸೆಸ್ಸಲ್ಲಿ ಅಂತ. ಸೊ ಆನ್ಸರ್ ಅಬ್ಸಾರ್ಪ್ಷನ್ ಆಫ್ ಲೈಟ್ ಎನರ್ಜಿ ಫ್ರಮ್ ಕ್ಲೋರೋಫಿಲ್. ಸೊ ಇಲ್ಲಿ ಕ್ಲೋರೋಫಿಲ್ಲು ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಲೈಟ್ ಎನರ್ಜಿ ಅಂದರೆ ಸನ್ನಿಂದ ಸನ್ಲೈಟನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ದೆನ್ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ. ಸನ್ನಿಂದ ಏನು ಅಬ್ಸಾರ್ಬ್ ಆಗಿರುತ್ತೆ ಲೈಟ್, ಅದು ಇಂಪಾರ್ಟೆಂಟ್ ಎನರ್ಜಿ, ಅದನ್ನು ಕೆಮಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಇದು ವೆರಿ ವೆರಿ ಎಸೆನ್ಷಿಯಲ್. ಯಾಕೆ? ಟು ಬ್ರೇಕ್ ಡೌನ್ ವಾಟರ್ ಮಾಲಿಕ್ಯೂಲ್ಸ್ ಇಂಟು ಹೈಡ್ರೋಜನ್ ಆ್ಯಂಡ್ ಹೈಡ್ರಾಕ್ಸಿಲ್ ಅಯಾನ್ಸ್. ಅಗೇನ್ ಕಾರ್ಬನ್ ಡೈಆಕ್ಸೈಡ್ ಗೆಟ್ಸ್ ಕನ್ವರ್ಟೆಡ್ ಟು ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನು ಅಬ್ಸಾರ್ಬ್ ಆಗಿರುತ್ತೆ ಅಟ್ಮಾಸ್ಫಿಯರಲ್ಲಿ, ಅದು ಕಾರ್ಬೋಹೈಡ್ರೇಟ್. ಎಕ್ಸಾಂಪಲ್ ಗ್ಲೂಕೋಸ್ ತೊಗೊಳ್ಬೋದು ನಾವು, C6H12O6 glucose. Like this, the carbon dioxide and water absorbed by the plants get converted into carbohydrates in the presence of sunlight and chlorophyll. So, both sunlight and chlorophyll are essential for photosynthesis. ಸೊ ಏನಕ್ಕೆ ಈ ಒಂದು ಸನ್ಲೈಟ್ ಮತ್ತು ಕ್ಲೋರೋಫಿಲ್ ತುಂಬ ಇಂಪಾರ್ಟೆಂಟ್ ರೋಲ್ಗಳನ್ನು ಪ್ಲೇ ಮಾಡುತ್ತೆ ಫಾರ್ ಪ್ರೊಡ್ಯೂಸಿಂಗ್ ಫುಡ್ ಇನ್ ದ ಪ್ಲ್ಯಾಂಟ್ಸ್. ಓಕೆ, ಎರಡನೇ ಕ್ವಶನ್ ನೋಡೋದಾದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಟೊಮ್ಯಾಟಾ ಇನ್ ಪ್ಲ್ಯಾಂಟ್ಸ್? ಆರ್ ಹೌ ಕ್ಯಾನ್ ಯು ಸೇ ಸ್ಟೊಮ್ಯಾಟಾ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಡೆವಲಪ್ಮೆಂಟ್ ಆಫ್ ಪ್ಲ್ಯಾಂಟ್ಸ್? ಸೊ ನಿಮಗೆ ಬೇಸಿಕಲಿ ಸ್ಟೊಮ್ಯಾಟಾ ಬಗ್ಗೆ ಗೊತ್ತಿರಬೇಕು. ಸ್ಟೊಮ್ಯಾಟಾ ವಿಚ್ ಈಸ್ ಲೊಕೇಟೆಡ್ ಇನ್ ದ ಲೀಫ್, ಸ್ಟೊಮ್ಯಾಟಾ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಪ್ಲೇಸ್ ರೋಲ್ ಇನ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಗ್ಯಾಸಸನ್ನು ಎಕ್ಸ್ಚೇಂಜ್ ಮಾಡೋದರಲ್ಲಿ ಇನ್ ದ ಫೋಟೋಸಿಂಥಸಿಸ್ ಇದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಆಲ್ಸೋ ಟೇಕಿಂಗ್ ಪಾರ್ಟ್ ಇನ್ ಟ್ರಾನ್ಸ್ಪಿರೇಷನ್. ಎಕ್ಸಸ್ ಆಫ್ ವಾಟರ್ ಪ್ಲಾಂಟ್ ಬಾಡಿಯಿಂದ ಆಚೆ ಹೋಗ್ಲಿಕ್ಕೂ ಅಟ್ಮಾಸ್ಫಿಯರ್ಗೂ ಹೋಗ್ಲಿಕ್ಕೂ ಈ ಒಂದು ಸ್ಟೊಮ್ಯಾಟಾ ಪೋರ್ಸ್ ಹೆಲ್ಪ್ ಮಾಡುತ್ತೆ. ದೇ ಹೆಲ್ಪ್ ಇನ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಫ್ರಮ್ ದ ಸಾಯಿಲ್. ಲೈಕ್ ದಿಸ್ ಸ್ಟೊಮ್ಯಾಟಾ ಹೆಲ್ಪ್ಸ್ ಇನ್ ದ ಗ್ರೋತ್ ಆಫ್ ಪ್ಲ್ಯಾಂಟ್ಸ್. ಫೈನ್, ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ನೆಕ್ಸ್ಟ್ ಕ್ವಶನ್, how do plants get the raw materials required for their body building? ಸೊ ಒಂದು ಪ್ಲ್ಯಾಂಟ್ ಬಾಡಿ ಗ್ರೋ ಆಗಬೇಕು, ಡೆವಲಪ್ ಆಗಬೇಕು ಅಂತಂದರೆ, ಬಿಲ್ಡ್ ಆಗಬೇಕು ಅಂತಂದರೆ ಏನೆಲ್ಲ ರಾ ಮೆಟೀರಿಯಲ್ಸ್ ಬೇಕಿದೆ? ಫಸ್ಟ್ ಒನ್, ಪ್ಲ್ಯಾಂಟ್ಸ್ ಅಬ್ಸಾರ್ಬ್ ದ ವಾಟರ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ಫುಡ್ ಪ್ರೊಡಕ್ಷನಲ್ಲಿ ವಾಟರ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ದೇ ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್. ಎಗೇನ್ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಗ್ಯಾಸು ಫೋಟೋಸಿಂಥಸಿಸಲ್ಲಿ ಇಂಪಾರ್ಟೆಂಟ್. ಅದು ಅಟ್ಮಾಸ್ಫಿಯರಲ್ಲಿ ಥ್ರೋ ಸ್ಟೊಮ್ಯಾಟಾ ಅಬ್ಸಾರ್ಬ್ ಆಗುತ್ತೆ. ದೇ ಅಬ್ಸಾರ್ಬ್ ಸನ್ಲೈಟ್ ಥ್ರೋ ಕ್ಲೋರೋಫಿಲ್. ಸೊ ದೇ ಅಬ್ಸಾರ್ಬ್ ಸನ್ಲೈಟ್ ಥ್ರೋ ಕ್ಲೋರೋಫಿಲ್. ದೇ ಗೆಟ್ ನೈಟ್ರೋಜನ್, ಫಾಸ್ಫರಸ್, ಐರನ್, ಮೆಗ್ನೀಷಿಯಮ್ ಆ್ಯಂಡ್ ಅದರ್ ರಾ ಮೆಟೀರಿಯಲ್ಸ್ ಥ್ರೋ ಸಾಯಿಲ್. ಸಾಯಿಲಲ್ಲಿ NPK, ಯೂಶ್ವಲಿ ನೈಟ್ರೋಜನ್, ಫಾಸ್ಫರಸ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್, ಐರನ್, ಈ ರೀತಿ ಮಿನರಲ್ಸು ಅವೈಲಬಲ್ ಇರುತ್ತೆ. ಅವುಗಳನ್ನು ಥ್ರೋ ಸಾಯಿಲ್, ಓಕೆ, ಥ್ರೋ ಸಾಯಿಲ್ ಅಬ್ಸಾರ್ಬ್ ಮಾಡ್ಕೊಳುತ್ತೆ ಪ್ಲ್ಯಾಂಟು. ಆ್ಯಂಡ್ ಈ ಯಾವುದ್ಯಾವುದು ವಾಟರು, ಕಾರ್ಬನ್ ಡೈಆಕ್ಸೈಡು, ಕ್ಲೋರೋಫಿಲ್ ಮೀನ್ಸ್ ಕ್ಲೋರೋಫಿಲ್ಲು ಬೈ ಫ್ರಮ್ ದ ಸನ್ಲೈಟನ್ನು ಅಬ್ಸಾರ್ಬ್ ಮಾಡುತ್ತೆ. ದೆನ್ ನೈಟ್ರೋಜನ್, ಫಾಸ್ಫರಸ್, ಐರನ್, ಮೆಗ್ನೀಷಿಯಮ್ ಇಂತಕ್ಕಂಥ ಮಿನರಲ್ಸು ತುಂಬ ಇಂಪಾರ್ಟೆಂಟ್ ಬಾಡಿ ಬಿಲ್ಡಿಂಗ್ಗೆ. ನಮ್ಮ ಹ್ಯೂಮನ್ ಬಾಡಿನಲ್ಲಿ ಅಥವಾ ಅನಿಮಲ್ ಬಾಡಿನಲ್ಲಿ ಪ್ರೋಟೀನ್ಸ್ ಹೇಗೆ ಬಾಡಿನ ಬಿಲ್ಡ್ ಮಾಡುತ್ತೋ ಅದೇ ರೀತಿ ಪ್ಲಾಂಟ್ ಬಾಡಿ ಬಿಲ್ಡ್ ಆಗಬೇಕು ಅಂತಂದರೆ ಇಲ್ಲಿ ಮೆನ್ಷನ್ ಆಗಿರತಕ್ಕಂತಹ ಮಿನರಲ್ಸ್ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್ ಕ್ವಶನ್,
What is the importance of transpiration in plants? Or what is the role of transpiration in healthy growth of plants? So transpiration process, ಬಾಷ್ಪೀಕರಣ ಅಂತ ಕನ್ನಡದಲ್ಲಿ ಕರಿತೀವಿ. ವಾಟ್ ಈಸ್ ದ ರೋಲ್ ಆಫ್ ಟ್ರಾನ್ಸ್ಪಿರೇಷನ್ ಇನ್ ಹೆಲ್ದಿ ಗ್ರೋತ್ ಆಫ್ ಪ್ಲಾಂಟ್ಸ್? ಸೊ ಆನ್ಸರ್ ನೋಡೋದಾದರೆ, ಥ್ರೂ ಟ್ರಾನ್ಸ್ಪಿರೇಷನ್ ಪ್ಲಾಂಟ್ಸ್ ರಿಲೀಸಸ್ ಎಕ್ಸಸ್ ವಾಟರ್ ಫ್ರಮ್ ದೇರ್ ಬಾಡಿ ಟು ದ ಅಟ್ಮಾಸ್ಫಿಯರ್. ಆಲ್ರೆಡಿ ನಾವು ಒಂದು ಕ್ವಶನಲ್ಲಿ ಆನ್ಸರ್ ನಾವು ಡಿಸ್ಕಸ್ ಮಾಡಿದ್ವಿ, ಸ್ಟೊಮ್ಯಾಟಾ ಫಂಕ್ಷನ್ ಟ್ರಾನ್ಸ್ಪಿರೇಷನ್. ಸೊ ಟ್ರಾನ್ಸ್ಪಿರೇಷನ್ನಿಂದ ಎಕ್ಸಸ್ ಆಫ್ ವಾಟರ್ ರಿಲೀಸ್ ಆಗುತ್ತೆ ಅಟ್ಮಾಸ್ಫಿಯರ್ಗೆ ಪ್ಲಾಂಟ್ ಬಾಡಿಯಿಂದ. ದಿಸ್ ಕ್ರಿಯೇಟ್ಸ್ ಸಕ್ಷನ್ ಇನ್ ದೇರ್ ಬಾಡಿ ಬೈ ವಿಚ್ ರೂಟ್ ಅಬ್ಸಾರ್ಬ್ water and nutrients from the soil and transport it to the leaves through xylem for photosynthesis. ಈ ಟ್ರಾನ್ಸ್ಪಿರೇಷನ್ ಪ್ರೋಸೆಸ್ ಆಗೋದ್ರಿಂದ ಸಕ್ಷನ್, ಅಬ್ಸಾರ್ಪ್ಷನ್ ಆಫ್ ವಾಟರ್ ಫ್ರಮ್ ದ ರೂಟ್ ಟು ದ ಪ್ಲಾಂಟ್ ಬಾಡಿ ಆಗುತ್ತೆ. ಆಲ್ರೆಡಿ xylem which helps to absorb or carries or transports water from roots to the leaf. It shows unidirection. Along with the transpiration also helps in the plants to keep their body cool. ಈ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ, ಎಕ್ಸಾಂಪಲ್, ಈಗ ನಮ್ಮ ಹ್ಯೂಮನ್ ಬಾಡಿನಲ್ಲಿ ಸ್ವೆಟ್ ಆದರೆ ನಮ್ಮ ಬಾಡಿ ಹೇಗೆ ಕೂಲ್ ಆಗುತ್ತೋ ಅದೇ ರೀತಿ ಟ್ರಾನ್ಸ್ಪಿರೇಷನ್ ಆಗೋದ್ರಿಂದ ಪ್ಲ್ಯಾಂಟ್ ಬಾಡಿ ಸಹ ಕೂಲ್ ಆಗುತ್ತೆ. ಲೈಕ್ ದಿಸ್ ಟ್ರಾನ್ಸ್ಪಿರೇಷನ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಹೆಲ್ದಿ ಗ್ರೋತ್ ಆಫ್ ಪ್ಲಾಂಟ್ಸ್. ನೆಕ್ಸ್ಟ್ ಕ್ವಶನ್, ವೈ ಇಸ್ ದ ಸ್ಮಾಲ್ ಇಂಟೆಸ್ಟೈನ್ ಆಫ್ ಹರ್ಬಿವೋರ್ಸ್ ಲಾಂಗರ್ ದ್ಯಾನ್ ದಟ್ ಆಫ್ ಕಾರ್ನಿವೋರ್? ಸ್ಮಾಲ್ ಇಂಟೆಸ್ಟೈನು herbivores like deer, rabbit, cow, buffalo ಇವುಗಳಲ್ಲಿ ಲಾಂಗರ್ ಇರುತ್ತೆ ಸ್ಮಾಲ್ ಇಂಟೆಸ್ಟೈನ್ ಕಂಪೇರ್ಡ್ ಟು ಕಾರ್ನಿವೋರ್. ಯಾಕೆ? ಆನ್ಸರ್ ನೋಡೋದಾದರೆ, ಸ್ಮಾಲ್ ಇಂಟೆಸ್ಟೈನ್ ಈಸ್ ಲಾಂಗರ್ ಇನ್ ದ ಹರ್ಬಿವೋರ್ಸ್ ಟು ಡೈಜೆಸ್ಟ್ ದ ಸೆಲ್ಯುಲೋಸ್ ವಿಚ್ ಟೇಕ್ಸ್ ಲಾಂಗ್ ಟೈಮ್ ಫಾರ್ ಡೈಜೆಷನ್. ಸೆಲ್ಯುಲೋಸ್ ಅಂತಕ್ಕಂಥದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಸೆಲ್ಯುಲೋಸ್ ಅಂತಕ್ಕಂಥದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ಅದು ಡೈಜೆಸ್ಟ್ ಆಗಬೇಕು ಅಂತಂದರೆ ಲಾಂಗ್ ಟೈಮ್ ತಗೊಳುತ್ತೆ. ಬಟ್ ಸಿನ್ಸ್ ಮೀಟ್ ಈಸ್ ಕಂಪೇರಿಟಿವ್ಲಿ ಈಸಿಯರ್ ಟು ಡೈಜೆಸ್ಟ್, ದ ಸ್ಮಾಲ್ ಇಂಟೆಸ್ಟೈನ್ ಆಫ್ ಕಾರ್ನಿವೋರ್ಸ್ ಈಸ್ ಶಾರ್ಟರ್. ಸೊ ಈ ಕಾರ್ನಿವೋರ್ಗಳು ಯೂಶ್ವಲಿ ಫ್ಲೆಶನ್ನು ತಿನ್ನುತ್ತೆ, ಮೀನ್ಸ್ ಮೀಟು ಡೈಜೆಸ್ಟು ಈಸಿಯಾಗೇ ಆಗುತ್ತೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಹರ್ಬಿವೋರ್ಸಲ್ಲಿ ಸೆಲ್ಯುಲೋಸ್ ಕಾಂಪ್ಲೆಕ್ಸ್ ಸಬ್ಸ್ಟೆನ್ಸ್ ಲೈಕ್ ಗ್ರಾಸ್ನ ತಿಂದರೆ ಹರ್ಬಿವೋರ್ಸು, ಎಮ್ಮೆ, ಹಸು ಇವುಗಳು, ಅದು ಡೈಜೆಸ್ಟ್ ಆಗಬೇಕು ಅಂತಂದರೆ ಸ್ಮಾಲ್ ಇಂಟೆಸ್ಟೈನ್ ಲಾಂಗರ್ ಇರಬೇಕು. Autotrophs, heterotrophs, they derive their simple food particle in the form of carbon dioxide and water from inorganic sources. They depend upon autotrophs for their energy supply. Autotrophs, heterotrophs, they derive their simple food. So ಇಲ್ಲಿ heterotrophs autotrophs ಮೇಲೆ ಡಿಪೆಂಡ್ ಆಗಿರುತ್ತೆ ಟು ಗೆಟ್ ಎನರ್ಜಿ. Explain the process of nutrition in the amoeba. Amoeba catches its prey using pseudopodia. ಸೊ ಅಮೀಬಾ ಅಂತಕ್ಕಂಥದ್ದು ಒಂದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್, ಒಂದೇ ಸೆಲ್ ಇರುತ್ತೆ ಇದರಲ್ಲಿ. ಇದಕ್ಕೆ ಪ್ರೇಯನ್ನು ತನ್ನ ಫುಡ್ ನಿಯರ್ ಬಂದಾಗ, ಅಪಿಯರ್ ಆದಾಗ ಸೂಡೋಪೋಡಿಯಾ ಅದು ಫಾರ್ಮೇಷನ್ ಆಗುತ್ತೆ. ಇಟ್ ಈಸ್ ಎ ಟೈ ಲೈಕ್ ಸ್ಟ್ರಕ್ಚರ್. ಟು ಕ್ಯಾಚ್ ದ ಪ್ರೇ ಸೂಡೋಪೋಡಿಯಾ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಇನ್ ದ encircles the food through pseudopodia and engulf it inside the cell. First ನುಂಗ್ಬಿಡುತ್ತೆ, engulf it. In the cell the food enters to the vacuole. ವ್ಯಾಕ್ಯೂಲ್ಗೆ ಫುಡ್ ಎಂಟರ್ ಆಗುತ್ತೆ, ವಿಚ್ ಡೈಜೆಸ್ಟ್ ದ ಫುಡ್ ಫ್ರಮ್ ಕಾಂಪ್ಲೆಕ್ಸ್ ಟು ಸಿಂಪಲ್ ಫಾರ್ಮ್. ಕಾಂಪ್ಲೆಕ್ಸ್ ಪ್ರೇ ಏನಿರುತ್ತೆ ಅದನ್ನು ಸಿಂಪಲ್ ಫಾರ್ಮ್ ಆಗಿ ಡೈಜೆಸ್ಟ್ ಮಾಡಿಬಿಡುತ್ತೆ. ದೆನ್ ದಿ ಡಿಫ್ಯೂಸ್ ಇನ್ ಟು ದ ಸೈಟೋಪ್ಲಾಸ್ಮಾ. ಸೆಲ್ಲಲ್ಲಿರ್ತಕ್ಕಂಥ ಸೈಟೋಪ್ಲಾಸ್ಮಾಗೆ, ಜೆಲಿ ಲೈಕ್ ಸಬ್ಸ್ಟೆನ್ಸ್ಗೆ ಅದು ಡಿಫ್ಯೂಸ್ ಆಗುತ್ತೆ. ದ ಅನ್ಡೈಜೆಸ್ಟೆಡ್ ಫುಡ್ ಈಸ್ ದೆನ್ ಎಕ್ಸ್ಕ್ರೀಟೆಡ್ ಔಟ್ ಆಫ್ ದ ಸೆಲ್. ಸೊ ಏನು ಡೈಜೆಸ್ಟ್ ಆಗಿರಲ್ಲ ಆ ಒಂದು ಪ್ರೇ ಸಬ್ಸ್ಟೆನ್ಸು ಎಕ್ಸ್ಕ್ರೀಟ್ ಔಟ್ ಆಗುತ್ತೆ ಥ್ರೂ ಸೆಲ್ ಮೆಂಬ್ರೈನ್. ಹೋಪ್ ಯು ಅಂಡರ್ಸ್ಟುಡ್. ನಾವು ಹೌ ಕ್ಯಾನ್ ಯು ಸೇ ದಟ್ ಮೌತ್ ಪ್ಲೇಸ್ an important role in the process of digestion in human beings, or explain the process that occurs in the mouth during digestive process. ಸೊ ನಿಮಗೆ ಗೊತ್ತಿದೆ, ಓರಲ್ ಕ್ಯಾವಿಟಿನಲ್ಲಿ ಮೌತ್, the teeth soften the complex food molecules to simpler forms. The tongue plays to sense the taste and it also provides food to teeth for digestion. The salivary amylase, most important
ಪಾಯಿಂಟ್ ಇದು. ದ ಸಲೈವರಿ ಅಮೈಲೇಸ್ ಎಲ್ಲಿಂದ? ಸಲೈವದಿಂದ ಸಕ್ರೇಟ್ ಆಗುತ್ತೆ. ಇದು ಸಲೈವ ಎಲ್ಲಿ ಸಕ್ರೇಟ್ ಆಗುತ್ತೆ? ಸಲೈವರಿ ಗ್ಲ್ಯಾಂಡ್ಸಿಂದ. Salivary amylase, it is a enzyme which present in the saliva converts starch into sugar. And 10th question ನೋಡೋದಾದ್ರೆ, what is the role of digestive enzymes? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ದ ರೋಲ್ ಆಫ್ ಡೈಜೆಸ್ಟಿವ್ ಎಂಜೈಮ್ಸ್ ಆರ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕೆಮಿಕಲ್ ಡೈಜೆಷನ್ ಇನ್ ಹ್ಯೂಮನ್ಸ್? ಸೊ ಇಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ನ ಪಾತ್ರ ಏನು, ಇಲ್ಲಿ ರೋಲ್ ಏನಿದೆ, ಇಂಪಾರ್ಟೆನ್ಸ್ ಏನಿದೆ ಅಂತಂದರೆ, ವಿಚ್ ಬ್ರೇಕ್ ಡೌನ್ಸ್ ಕಾಂಪ್ಲೆಕ್ಸ್ ಫುಡ್ ಮಾಲಿಕ್ಯೂಲ್ಸ್ ಇಂಟು ಸಿಂಪ್ಲರ್ ಫಾರ್ಮ್ಸ್ ಆ್ಯಂಡ್ ಹೆಲ್ಪ್ಸ್ ದ ಬಾಡಿ cell to easy absorb the nutrients and use them for various metabolic activities like respiration, circulation, etc. First enzyme ನೋಡೋದಾದರೆ ನಾವು amylase. It converts starch into sugar. It converts starch into sugar. ಎರಡನೇ ತಗೊಂಡ್ರೆ pepsin. It breaks down proteins to peptides or amino acids. Amino acids ಇಲ್ಲಿ building blocks of proteins. ಇಲ್ಲಿ monomer ಆಗಿರುತ್ತೆ amino acid. Lipase, it breaks down lipids into glycerol or simple fatty acids. Trypsin, it digests the proteins. Lactase, it converts lactose into simple sugar and glucose. Sucrose, it divides sucrose to fructose and glucose. Sucrase, it helps to convert sucrose to fructose and glucose.